ಐತಲ್ಲ. ಹಾಂ ಇಲ್ಲ ಇವಾಗ ಹಾಕ್ತೀರಾ ಇಲ್ವಾ ಅದಕ್ಕೆ? ಕರೆಂಟೇ ಇಲ್ಲ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್. ಪೆಟ್ರೋಲ್ ಹಾಕಕ್ಕೆ ಬಂದು ಬನ್ನಿ ಮತ್ತೆ ಹೋಗೋಣ ಮುಂದೆ ಗೈಸ್. ಇದು ಯಾವ ಡ್ಯಾಮ್ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಂಗೆ ಕಮೆಂಟ್ ಹಾಕ್ರಿ. ಕಲ್ಲುಗಳು ನೋಡು ಏನು ಸೈಕದಾವು. ಫೋಟೋ ಶೂಟ್ ಮಾಡೋಕ್ಕೆ ಸಕ್ಕತ್ತೈತಲ್ಲ ವ್ಯೂ. ಹಾಂ ಕಲ್ಲುಗಳು ನೋಡಿ ಗೈಸ್. ಈ ಸೈಡು ಈ ಕಡೆ ಒಬ್ಬ ವಿಡಿಯೋದಲ್ಲಿ ಯಾವ ಥರ ಕಾಣ್ತೈತೆ ಗೊತ್ತಿಲ್ಲ. ಆ ಕಡೆ ಒಂದು ರೋಡ್ ಐತೆ ನೋಡಲ್ಲ, ಮಧ್ಯೆ ಒಂದು ನಡ್ಬರ್ಕ ಒಂದು ರೋಡ್ ಐತೆ, ಮತ್ತೆ ಅದು ಯಾವುದೋ ಬ್ರಿಡ್ಜ್ ಮೇಲೆ ರೋಡ್ ಐತೆ. ಇದು ಯಾವ ಹೊಸಪೇಟೆ ಹತ್ರ ಇರೋ ಡ್ಯಾಮ್ ಯಾವುದಂತ ಗೊತ್ತಿಲ್ಲ. ನೀರು ಹೆಂಗೆ ಹರಿಯತೈತೆ ನೋಡೋ ಸಣ್ಣಗೆ. ಅದಲ್ಲ ಓಪನ್ ಮಾಡ್ರೆ ಫುಲ್ ತುಂಬೇ ಬರ್ತೈತೆ ನೀರು. ಓಪನ್ ಮಾಡ್ಯಾರ ನೀರೇ ಇಲ್ಲ, ಆಚೆ ಕಡೆ ಸೈಡ್ ಇರ್ಬೇಕಲ್ಲ ನೀರು. ಹಾಂ ಅದು ಇದನ್ನಾಗೈತೆ ಅದ್ರ ಕೆಳಗೆ ನೀರು ಅದಾವ. ಹಾಂ ಓಪನ್ ಆಗೈತೆ ಗೈಸ್ ಗೇಟು. ಅವ್ರ ಕಲ್ಲುಗಳು ನೋಡು ಇವು ಹೆಂಗೆ ಅದಾವು. ಹಾಂ ಅದೆಲ್ಲ ಕಲ್ಲುಗಳು ನೋಡು ನೋಡ್ರಿ ಹೆಂಗೆ ಎಷ್ಟು ನಾವು ನಡಿ ಎತ್ಕೊಂಡು ಮನೆಗೆ ಹೋಗಿ ಮನ್ಯಾಗ ಇಡ್ಬೇಕು ಅನ್ಸೈತೆ ಅಂಥ ಕಲ್ಲುಗಳದಾವ. ಏನು ಸಕ್ಕದಾಗೈತೆ. ಈ ಸೈಡು ನೋಡು, ಈ ಸೈಡ್ ಹೆಂಗೈತೆ ಬರೀ ಬಂಡೆ ಕಲ್ಲುಗಳು ಇರೋದು ಗೈಸ್. ಇದು ಹೊಸಪೇಟೆ ಹತ್ರ ಇರೋ ಡ್ಯಾಮು. ಡ್ಯಾಮ್ ಹೆಸರು ಅಂತ ನನಗತ್ರ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಒಂದೇ ಒಂದು ಆಲ್ಮಟ್ಟಿ ಡ್ಯಾಮು ನಮ್ಮ ಕಡೆ ಇರೋದು ಗೈಸ್. ಇಲ್ಲಿ ನೋಡ್ರಿ ಗೈಸ್ ಹೆಂಗೈತೆ ರೋಡು ಸೈಕಾಗಿ. ಏನು ಗೈಸ್ ಅದು ಬಂಡೆ ಕಲ್ಲುಗಳು ನೋಡ್ರಿ. ನಾವು ನೆಟ್ಟೋದು ಬರೀ ಅಲ್ಲಿ ನೋಡೋದಲ್ಲಿ ಕೋಲಾರ ಥರ ಬಂಡೆ ಕಲ್ಲುಗಳು ಇರೋದು. ಇವಾಗ ನಾವು ಕುಷ್ಟಗಿ ಯಾವುದು ಕುಷ್ಟಗಿ ಕಡೆ ಹೋಗಿ ಆಮೇಲೆ ಬಿಜಾಪುರಕ್ಕೆ ಹೋಗ್ತಾ ಇರೋದು. ಇವಾಗ ಇನ್ನೊಂದು ರೋಡ್ ಆ ಕಡೆ ಇನ್ನೊಂದು ಸೈಡು ಹೋಗ್ತಾಯಿತ್ತು ಹಾವೇ. ಅದನ್ನ ಅಲ್ಲಿ ವಿಡಿಯೋನ ಮಾಡೋಕ್ಕೋಲ್ಲಿ ಟೋಲ್ ಹತ್ರ ಈ ಕಡೆ ಸುತ್ತಾಡ್ಕೊಂಡು ಮತ್ತೆ ಬಂದುಬಿಟ್ಟಿದ್ವಿ ಈ ರೋಡಿಗೆ. ನಾನು ಆವಾಗಲೇ ಬೇರೆ ರೋಡ್ ಹಿಡಿದ್ಬಿಟ್ಟಿದ್ದು. ಮ್ಯಾಪ್ ಲೊಕೇಶನ್ ಗೊತ್ತಿತ್ತಲ್ಲ. ಇವಾಗ ಕುಷ್ಟಗಿ ಆದಮೇಲೆ ಯಾವುದು ಹುನಗುಂದು, ಬಿಜಾಪುರ 174 ಕಿಲೋಮೀಟ್ರ್ ಐತೆ. ಟೈಮಿಂಗ್ಸ್ ಎಷ್ಟು 2 ಗಂಟೆ ಆಗಿದೆ. ಟೋಲ್ ಗೇಟ್ 1 ಕಿಲೋಮೀಟ್ರ್ ಐತಲ್ಲ ಗೈಸ್. ಮತ್ತೊಂದು ಟೋಲ್ ಗೇಟ್ ಆವಾಗಲೇ ಒಂದು ಟೋಲ್ ಗೇಟ್ ಮುಗಿತಲ್ಲ ಇಲ್ಲೇ ಹತ್ತತ್ರ. ಒಂದು 3 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ ಮತ್ತೊಂದು ಟೋಲ್ ಗೇಟ್ ಬಂದೈತೆ ಇಲ್ಲಿ. ಎಷ್ಟಾದರೂ ಟೋಲ್ ಗೇಟ್ಗಳು ಇದಾವೆ ನೋಡ್ರಿ ಗೈಸ್. ಟೈಮಿಂಗ್ಸ್ ಇವಾಗ ಆಲ್ಮೋಸ್ಟ್ ಎಷ್ಟೇ ಟೈಮು ನೋಡು 3-3:30 ಗಂಟೆ ಆಗಿರೋದು. ಇರಿ ನಾನೇ ನೋಡ್ತೀನಿ ಎಷ್ಟೇ ಟೈಮು ಯಾರು ಗೊತ್ತು. 3:16 ಇವಾಗ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ ಗೈಸ್. ಆಲ್ಮೋಸ್ಟ್ 3:16 ಐತೆ ನೋಡಿ. ಹಾಂ ಹಾಂ ಪಂಜಾಬಿ ಧಾಬಾ. ಇದು ಯಾವ ಧಾಬಾ? ರಾಜಸ್ಥಾನ್ ಧಾಬಾ. ಏನು ತಿನ್ನೋನು ಅಲ್ಲಿ ನಮ್ಮ ಬೈಕ್ ನಿಂತ್ಕೊಂಡೈತೆ ನೋಡ್ರಿ. ನಂದಲ್ಲ ಇದು ಸ್ಕೂಟಿ ಅದು. ಅಲ್ಲಿ ನಂದು ಹೆಲ್ಮೆಟು ಒಂದು ಹೆಲ್ಮೆಟು ಯಾಕೋ ಇದನ್ನ ಈಗ ಕ್ಲಿಯರ್ ಕಂಡೈತೆ ನೋಡಿ. ಸಾದಾ ಹೆಲ್ಮೆಟು ಅದೊಂದು ನಂದೊಂದು ಹೆಲ್ಮೆಟು. ಅದು ಅಂದರೆ ಅದು ಬೈಕ್ ಜೊತೆ ತಂದಿರೋ ಹೆಲ್ಮೆಟ್ ಅಲ್ಲ, ಬೈಕ್ ಜೊತೆ ತಂದಿರೋದು ಗೈಸ್ ಹೆಲ್ಮೆಟು. ಬರ್ರಿ ಈಗ ಏನೇನೋ ಊಟಕ್ಕೆ ಬರುತ್ತೆ ನೋಡೋಣ. ಏನೇನು ಹೇಳಿದೆ पनीर मसाला, काजू मसाला, सेव टमाटो, सेव फ्री है ना? क्या क्या है फ्री में? फ्री में है। देखो ना थोड़ा क्या क्या है हमको भी दे दो फ्री में। दाल बाटी चूरमा एक प्लेट है। दाल बाटी नहीं। हाँ स्पेशल लगाया क्या है उसमें टाइम लगता है शाम का। अभी क्या क्या है? अभी सेव टमाटर है, सेव मसाला है, दाल फ्राई है, दाल तड़का है, दाल तड़का तो दाल तड़का काजू मसाला है, दाल तड़का ले एक रोटी रोटी और रोटी ಕೂಡ ಆಮೇಲೆ ಸೇವ್ ಟಮಾಟರ್. ಹಾಂ ಹಾಂ ಸೇವ್ ಟಮಾಟರ್, ಸೇವ್ ಮಸಾಲ, ಸೇವ್ ಬಾಜಿ. ಸೇವ್ ಬಾಜಿ ತಗೋ. तीनों में कौन सा अच्छा रहेगा? ಏನೇನು ಹೇಳ್ತಾನೆ. सेव भाजी इधर का लोग खाने को पसंद ज़्यादा करते हैं। ठीक है ले लो। वही ले लो एक सेव भाजी. क्या बोला? एक सेव भाजी, एक दाल तड़का. ಹಾಂ दाल ಗೊತ್ತಾ काजू मसाला ಬರ್ರಿ ಇವಾಗ मसाला ಊಟ ಅಂತ ಆರ್ಡರ್ ಮಾಡಿದ್ವಿ. ವ್ಯೂ ನೋಡ್ರಿ ಹೆಂಗೈತೆ, ಏನು ಸಕ್ಕತ್ತಾಗೈತೆ. ರೋಡು ಖಾಲಿ ರೋಡ್ ಐತಿ, ಯಾರು ಓಡಾಡ್ತಾ ಇಲ್ಲ. ಈ ಮಂಗ್ಯಾನ ಮಗ ಬಿದ್ದಾನೆ ಗೈಸ್. ಇವನ ಜೊತೆ ಮಗ ಅಲ್ಲ ಇವ್ನು ಬೋಳಿ ಮಗ. ಯಾರ ಇನ್ನೂ ರೆಡಿ ಮಾಡಿ ಕೊಡ್ತಾನಿಲ್ಲ. 10 ನಿಮಿಷ ಆಯಿತು ಕುತ್ಕೊಂಡು. ನಿದ್ದೆ ಬರ್ತೈತೆ ಆಮೇಲೆ ಮನ್ಕೋತೀನಿ. ಬನ್ನಿ ಗೈಸ್ ಚೂರು ಅಟ್ರಾಕ್ ಬಿಡೋಣ. ಸುಸ್ತಾಗಿಬಿಡುತ್ತೆ. ಸರಿಯಾಗಿ ಬೆನ್ನುಗೆ ಹಿಡಿದು ಬಿಟ್ಟೈತೆ ಗೈಸ್. ಊಟಕ್ಕೆ ಒಳ್ಳೇದು ಆರ್ಡರ್ ಮಾಡಿದ್ವಿ. ಅವ್ರು ಯಾವಾಗ ತಂದು ಕೊಡ್ತಾರಲ್ಲ ಅವತ್ತು ತಿನ್ನೋದು ಅಷ್ಟೇ ಗೈಸ್. ಟೇಕ್ ಕೇರ್ ಗೈಸ್. ಇವಾಗ ಬಂತು ನೋಡಿ ನಮ್ಮ ಊಟನ. ರೋಟಿ, ಈರುಳ್ಳಿ, ಲಿಂಬೆಹಣ್ಣು, ಮೆಣಸಿನ್ಕಾಯಿ. ಇದು ಶಿವ ಬಾಜಿ, ಇದು ದಾಲ್ ತಡ್ಕ. ಬರ್ರಿ ಬ್ಯಾಟಿಂಗ್ ಮಾಡೋಣ ಇವಾಗ. ಹಾಕಂಗೆ ದಾಲ್ ತಡ್ಕಕ್ಕೆ ಇವ್ ಸ್ನ್ಯಾಪ್ ಲವರ್ ಗೈಸ್. ಬರೀ ಸ್ನ್ಯಾಪ್ ಸಾಯ್ತಾ ಇರ್ತಾನೆ ನೋಡ್ರಿ. ಹೆಂಗೈತೆ ಇದೇನು ನೋಡ್ರಿ. ಶಿವ ಬಜ್ಜಿ ಇದು, ಅದು ದಾಲ್ ತಡ್ಕ, ಇದು ರೋಟಿ. ಇದಷ್ಟೇ ನಮ್ಮದು ಊಟದ ಮೇಲೆ ಸಿಗ್ತೀನಿ. ಬರೀ ಗೈಸ್ ಇವಾಗ ದಾಲ್ ತಡ್ಕ ಜೊತೆ ತಿಂತಾಯಿದ್ದೀನಿ. ಅವನು ಇವಾಗ ಹಾಕೋತಾನೆ ಸ್ನ್ಯಾಪದು ಹಾಕ್ಕೊಂಡು. ಸಕ್ಕತ್ತೈತೆ, ಚಲೋ ಆಯ್ತು.
ಇದಕ್ಕಲ್ಲ ಹಾಕ್ಬಿಡು ಹಂಗೆ ಸೈಡ್ ಕೇಳಿದೆ ಕೇಳಿದೆ. ಇವಾಗ ಅದು ಶೇವ್ ಬಾಜಿ. ಈ ತಿಂತ ಇರೋದು ದಾಲ್ ತಡ್ಕ, ಬರೀ ದಾಲ್. ಆ ಶೇವ್ ಅಂದ್ರೆ ಏನು ಹಾಕಿರ್ತಾರೋ? ಶೇವ್ ಇದು ನೋಡೋಣ ಹೆಂಗೈತೆ. ಇದು ಫಸ್ಟ್ ಟೈಮ್ ತಿಂತಾ ಇರೋದು ಗೈಸ್, ಇದ್ದವ್ರು ತಿಂದಿಲ್ಲ. ಫೇಮಸ್ ಅಂದ ನಾವು ಶೇವ್ ಟೊಮಾಟೊ ತಿಂದ್ವಿ, ಶೇವ್ ಏನು ಬೇರೆ ಏನೋ ಶೇವ್ ಬಜ್ಜಿ ಫಸ್ಟ್ ಟೈಮ್ ತಿಂತಾ ಇರೋದು. ಚಲೋ ಐತೆ ಅಂದ ದಾಲ್ ತಡ್ಕೊಂಡು ಚಲೋ ಐತೆ. ಸಕ್ಕತ್ತಾಗೈತೆ ಎರಡು ನೋಡಿ. ಇದು ಊಟ, ಈ ಮಲ್ಯ, ಇದು ನಾನು ಅಷ್ಟೇ ಗೈಸ್. ಇವಾಗ ಊಟ ಮಾಡಿ ಇವಾಗ ಹೊರಡ್ತಾ ಇದ್ವಿ. 3:52 ಆಲ್ಮೋಸ್ಟ್ 4 ಗಂಟೆ ಆಯಿತು. ಇನ್ನೂ ಬಿಜಾಪುರ ಇಲ್ಲಿಂದ 130 ಕಿಲೋಮೀಟ್ರ್ ಇರೋದು. ಬನ್ನಿ ಹೋಗೋಣ. ಇವಾಗ ಬಿಜಾಪುರ ಹತ್ರ ಹೋದ್ಮೇಲೆ ಸಿಗ್ತೀನಿ. ಎಲ್ಲಾರ ಆಲ್ಮೆಟ್ಟಿ, ಇಳ್ಕಲ್ಲು, ಇನ್ನೂ ಯಾವ್ಯಾವ ಊರು ಬರುತ್ತೋ ಗೊತ್ತಿಲ್ಲ ನನಗೂ. ಏನು ಮರ್ತೋಗ್ಬಿಟ್ಟಿದ್ದೀನಿ, ತುಂಬ ದಿವಸ ಆಯ್ತಲ್ಲ. ಡೈಲಿ ಊರಿಗೆ ಹೋಗ್ಬೇಕಾದ್ರೆ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ. 2 ವೀಲರಲ್ಲಿ ಆಫ್ಟರು 2022ರಲ್ಲಿ ಏನು ಹೋಗಿದ್ದು. ಅದಾದಮೇಲೆ 4 ವರ್ಷ ಆದಮೇಲೆ ಇವಾಗಲೇ 2 ವೀಲರಲ್ಲಿ ಹೋಗ್ತಾ ಇರೋದು ಗೈಸ್. ಇಲ್ಲಿ ನೋಡ್ರಿ, ಅವೆಂಜರ್ 220 ಇದು ನೋಡಿತಾ ಇರೋದು ಗಾಡಿನ. ಅಜ್ಜ ಸೂಪರ್ ಅಜ್ಜ. ಏನು ಸೈಕಾಗಿ ಓಡಿಸ್ತವ್ರೆ ಆರಾಮಾಗಿ ಜಾಲಿ ಮಾಡ್ಕೊಂಡು. ಯಾಕಂದ್ರೆ ನಾವು ಇದು ಸ್ಕೂಟಿ ಮೇಲೆ ಹೊಡಿತಾ ಇದ್ದೀವಿ. ಅಜ್ಜಗಳು ನೋಡ್ರಿ ಹೆಂಗೆ ಹೊಡಿತಾವ್ರೆ ಗೈಸ್. ಇಳ್ಕಲಲ್ಲಿ ಏನು ಸೈಕಾಗಿ ರೋಡ್ ಮಾಡೋರು ಅಂದರೆ, ಊರು ಸಿಕ್ಕಾಪಟ್ಟೆ ದೊಡ್ಡದಿದೆ ಗೈಸ್, ಪರವಾಗಿಲ್ಲ. ಎಷ್ಟೊಂದು 4-5 ಕಿಲೋಮೀಟ್ರ್ ನೋಡ್ತಾನೆ ಇದ್ದೀವಿ. ಇಳ್ಕಲ್ದು ಊರು. ಇಳ್ಕಲ್ಲಲ್ಲಿ ಸೀರೆ ಮಾತ್ರ ಸಕ್ಕದ ಸಿಗ್ತಾವಂತೆ. ನನಗೆ ಗೊತ್ತಿಲ್ಲ, ಇಳ್ಕಲ್ ಸೀರೆ ಏನೋ ಅಂತಾರೆ ಅದಕ್ಕೆ, ನನಗೆ ಗೊತ್ತಿಲ್ಲ. ಆದರೆ ಈ ಬ್ರಿಡ್ಜ್ ಏನಿದೆಯಲ್ಲ ಗೈಸ್, ಸಕ್ಕತ್ತಾಗಿ ಮಾಡಿದ್ದಾರೆ. ಮಾತ್ರ ಆ ಕಡೆ ಎಂಟ್ರೆನ್ಸ್ ಅಷ್ಟಲ್ಲಿ ಕ್ಯಾಮ್ರಾ ಸ್ಟಾರ್ಟ್ ಆಗಿಬಿಡ್ತು. ಸರಿಯಾಗಿ ಮಾಡಿಬಿಟ್ಟಾರೆ ರೋಡು. ಅದು ಒಳಗಡೆ ಊರು ಒಳಗಡೆಯಿಂದ ಹೋಗುತ್ತೆ. ಆದರೆ ಅಕ್ಕಪಕ್ಕ ರೈಟು ಲೆಫ್ಟು 2 ಕಡೆ ಊರಿರೋದು ಇಳ್ಕಲ್ದು. ಇಳ್ಕಲ್ಲಿಂದ ಇನ್ನೂ 100-110 ಕಿಲೋಮೀಟ್ರ್ ಇರೋದು ಬಿಜಾಪುರ ಗೈಸ್. ಇವಾಗ ಎಲ್ಲಪ್ಪ ಇದೆ ಅಂದರೆ ಆಲ್ಮಟ್ಟಿ ಡ್ಯಾಮ್ ಅಲ್ಲಿರೋದು ಗೈಸ್. ಫುಲ್ಲು ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ದೂರ ಇರೋದು. ರೋಡ್ ಮಾತ್ರ ಇಲ್ಲಿರೋದು. ನೀರು ನೋಡಿ ಕೆಳಗಡೆ ಹೆಂಗೆ ಹರಿತೈತೆ. ವಾವ್, ಏನು ವ್ಯೂ ಇದೆ ಗುರು, ಸಖತ್ತಾಗೈತೆ. ಆದರೆ ಇಲ್ಲಿ ಪಾರ್ಕಿಂಗ್ ಇಲ್ವಲ್ಲ, ಅದಕ್ಕೆ ನೋಡ್ಬೋದು. ವೀಡಿಯೋದಲ್ಲಿ ಎಷ್ಟು ಕಾಣ್ತೈತಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ಆಲ್ಮಟ್ಟಿ ಡ್ಯಾಮ್ ಅಲ್ಲಿರೋದು ನೋಡಿ ಗೈಸ್. ನಮಗೆ ಗೊತ್ತಿರೋದು ನನಗೆ ಆಲ್ಮಟ್ಟಿ ಡ್ಯಾಮ್ ಒಂದೇ. ಸಖತ್ತಾಗಿದೆ. ಅಲ್ಲಿ ಮೇಲ್ಗಡೆ ಬಿಡ್ತಾರಲ್ಲ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಆಲ್ಮಟ್ಟಿ ಅವ್ರು ಯಾರ್ಯಾರು ವೀಡಿಯೋ ನೋಡತ್ತೀರ ಅಂತ. ಹಾಂ, ಇನ್ನು ಇಲ್ಲಿಂದ ಬಿಜಾಪುರಿಂದ ಮುಂದೆ ಹತ್ತನೇ ಬಿಜಾಪುರ ಆದ್ಮೇಲೆ ತಿಕೋಟ, ತೆಲ್ಸಂಗು, ಐಹಳಿ ಕ್ರಾಸು, ಆಮೇಲೆ ಹತ್ತನೇ ಅಲ್ಲಿ ಹೋಗ್ಬೇಕು. ಇನ್ನೂ ಆಲ್ಮೋಸ್ಟ್ ಏನಂದ್ರೆ ಒಂದು 150-170 ಕಿಲೋಮೀಟ್ರ್ ಹೋಗ್ಬೇಕು ನಾನು ಇನ್ನೂ ಇಲ್ಲಿಂದ. ಏನು ಮಾಡ್ತೀರ, ಬೆನ್ನು ಕೈ ಮೈ ಕೈ ಎಲ್ಲ ಸರಿಯಾಗಿ ನೋಯ್ತೈತೇನೆ. ಆಲ್ಮೋಸ್ಟ್ ನಾನೇ ಜಾಸ್ತಿ ಬೈಕ್ ಓಡಿಸಿರೋದು. ಅವನೊಂದು 100-200 ಓಡಿಸಿರ್ಬೋದು ಅನ್ಕೋತೀನಿ. 100-150-200 ಆಲ್ಮೋಸ್ಟು. ನಮ್ಮ ಮಲ್ಲಿಕಾರ್ಜುನ್ ಮನೆಯವರು ಹಚ್ಚಿ ರುಬ್ಬಿಸ್ತಾ ಇದ್ದೀನಿ ಹಾಗೆ. ಬನ್ನಿ ಹೋಗೋಣ. ಇವಾಗ ಆಲ್ಮಟ್ಟಿ ಡ್ಯಾಮ್ ಮುಗೀತು ಇಲ್ಲಿಗೆ. ಇವಾಗ ಬರೋದು ಬಿಜಾಪುರ. ಇನ್ನು ಬಿಜಾಪುರ ಒಂದು ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ, 45 ಕಿಲೋಮೀಟ್ರ್ ಇರ್ಬೋದು ಅನ್ಕೋತೀನಿ ನನ್ನ ಪ್ರಕಾರ. ನೋಡೋಣ. 4:48 ಆಯ್ತು. ಕರೆಕ್ಟಾಗಿ 1 ಅವರಿಂದ ನಾನೇ ಓಡಿಸ್ತಾಯಿದ್ದೀನಿ ಗೈಸ್. ಆಲ್ಮೋಸ್ಟ್ ಅಲ್ಲಿಂದ ಕಂಟಿನ್ಯೂ ಎಲ್ಲೂ ನಾನ್ ಸ್ಟಾಪಿಂದ ಕಂಟಿನ್ಯೂ ಹೊಡೆದಿರೋ ಅಂದರೆ ಇದೇ 1 ಅವರ್ ಮೇಲ್ಗಡೆ ಆಯಿತು ಗೈಸ್. ಇದು ಎಷ್ಟು ಉದ್ದ ಇದೆ ನೋಡಿ ಗೈಸ್, ಹೇಳ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆದರೆ ಫ್ಯಾನ್ ಅದು ದೊಡ್ಡ ತಿರುಗುತ್ತಲ್ಲ ಗೊತ್ತಾ, ಫ್ಯಾನು ಅದು ಇರೋದು. ಎಷ್ಟು ಉದ್ದ ಇದೆ ನೋಡಿ. ಅಪ್ಪ ದೇವ್ರೆ, ಇದು ಹೆಂಗೆ ತೊಗೊಂಡು ಹೋಗ್ತಾರೆ ಗೈಸ್. ನೋಡಿ ಗೈಸ್, ಅದು ಹೆಂಗೆ ಅಲ್ಲಾಡ್ತೈತೆ. ಅಪ್ಪ ದೇವ್ರೆ, ಬ್ಯಾಕ್ ಸೈಡು ಕಂಟ್ರೋಲ್ ಇರುತ್ತಾ? ಬ್ಯಾಕ್ ಸೈಡಲ್ಲೂ ಕಂಟ್ರೋಲ್ ಇದೆ ಅಂತ ಗೈಸ್. ಇವಾಗ ನನಗೆ ಇವಾಗ ಜಾಗನೇ ಬಿಡ್ತಾ ಇಲ್ಲವಲ್ಲ ಗೈಸ್. ಪಕ್ಕದಲ್ಲಿ ಒಂದು ನೋಡಿ ಲಾರಿ ಒಂದು ಸಿಕ್ಕಾಕೊಂಡೈತೆ. ಇರಿ ಸೈಡಿಂದ ಹೋಗ್ಬಿಡೋಣ ಬೇಗ. ಇವಾಗ ಇದು ಇಷ್ಟೊಂದು ಉದ್ದ. ಸ್ಲೋ ಸ್ಲಿಡ್ ಆಗಿಬಿಡುತ್ತೆ ಅದು ಸಡನ್ನಾಗಿ. ನೋಡಿ ಎಷ್ಟು ಉದ್ದಕ್ಕೈತೆ ಇದು. ಇದರಿಂದ ಕರೆಂಟ್ ಉತ್ಪನ್ನ ಆಗುತ್ತೆ ಏನಾಗುತ್ತೆ ನನಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಕಟ್ಟವ್ರು ನೋಡಿ ಹೆಂಗೆ ಕೆಬ್ಬನಿಂದ ಯಾವ ಸ್ಪೀಡಲ್ಲಿ ಇರ್ಬೇಕು ನೋಡಿ ಅಣ್ಣ ಡ್ರೈವರು. ಪರವಾಗಿಲ್ಲಲ್ಲ, ಸಖತ್ತಾಗಿ ಅದಾನೆ ಓಡಿಸ್ತಾ ಇರೋದು ಗೈಸ್. ಇವಾಗ ಬಿಜಾಪುರ ಹತ್ರ ಬಂದಿದ್ದು. ಟೈಮಿಂಗ್ಸು 6-7 ಗಂಟೆ ಆಗಿದೆ. ಟೋಟಲ್ ಆವಾಗಲೇ ಮತ್ತೆ ಪೆಟ್ರೋಲ್ ಹಾಕಿದ್ವಿ 250 ರೂಪಾಯಿ 230 ರೂಪಾಯಿ ಹಾಕದ. ಇವಾಗ ಫಸ್ಟ್ ಸಿಗ್ನಲ್ ಬಂತು ನೋಡಿ ಗೈಸ್. ಇದ್ರದ್ದು ಯಾವುದೋ ಬಿಜಾಪುರದ್ದು. ವಿಜಯಪುರ ನಗರಕ್ಕೆ ಆರ್ಥಿಕ ಸುಸ್ತಾಗದ. ಮುಂಚೆ ಬಿಜಾಪುರ ಇತ್ತು, ಇವಾಗ ವಿಜಯಪುರ ಮಾಡಿಟ್ಟಿದ್ದಾರೆ. ಯಾಕಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಾ ಇದ್ದರೆ ಕಮೆಂಟ್ ಹಾಕಿ ಗೈಸ್. ಸಿಟಿ ಒಳಗಡೆಯಿಂದ ಹೋಗ್ಬಿಟ್ಟು, ಸಿಟಿ ಒಳಗಡೆಯಿಂದ ಹೋಗಲ್ಲ, ನಾನು ಆಚೆ ಕಡೆಯಿಂದನೇ ಹೋಗೋದು. ಇನ್ನು ನಮ್ಮ ಊರು ಇಲ್ಲಿಂದ 77 ಕಿಲೋಮೀಟ್ರ್ ಗೈಸ್. ಅಪ್ಪ, ನಮ್ಮ ಬೆಳಗಾವಿ ಡಿಸ್ಟಿಕ್ ಆಗಿದ್ರೂ ನಾವು ಬೆಳಗಾವಿ ಕಡೆ ಆ ಕಡೆ ಬರ್ಬೋದು, ಆ ಕಡೆಯಿಂದ ದೂರ ಆಗಿಬಿಡುತ್ತೆ ನಮಗೆ.
ತುಂಬ ಈ ಕಡೆ ಇದರ ಕಡೆಯಿಂದ ಬಿಜಾಪುರ ಕಡೆಯಿಂದ ಹತ್ರ ಆಗಿಬಿಡುತ್ತೆ. ಸ್ಟ್ರೇಟ್ ಹೋದರೆ ಬಿಜಾಪುರ ಗೈಸ್ ಒಳಗಡೆ. ನಾವು ಲೆಫ್ಟಿಗೆ ಹೋಗ್ಬಿಡೋಣ, ಒಂದೇ ರೋಡ್ ಹಿಡ್ಕೊಂಡು. ಇವಾಗೇನು ಗೈಸು ಹವೇನೇ ಇರೋದು, ಆದರೆ ಫುಲ್ ಡಬಲ್ ಆ ಕಡೆ ಒನ್ ಸೈಡು ರೋಡ್ ಅಲ್ಲದು, 2 ವೇ ರೋಡ್ ಇರೋದು. ಅದೇ ಒಂದು ಪ್ರಾಬ್ಲಮ್. ಇವಾಗ ಜಾಸ್ತಿ ಸ್ಪೀಡ್ ಹೊಡೆಯೋಕ್ಕಾಗಲ್ಲ, ಏನಿಲ್ಲ. ಹೋಗ್ತೀವಿ ಆರಾಮಾಗಿ. ಇವಾಗ 6-8 ಆಗಿದೆ. ಆರಾಮಾಗಿ ಇನ್ನೂ 1-1.5 ಗಂಟೆ, 1 ಅವರ್ 20 ನಿಮಿಷ 24 ನಿಮಿಷ ತೋರಿಸೈತೆ. ಅಷ್ಟು ಒಳಗಡೆ ಹೋಗಿಬಿಡ್ತೀವಿ. ಆಲ್ಮೋಸ್ಟ್ ಒಂದು 7:30 ಅಷ್ಟರಲ್ಲಿ ಹತ್ತನಿ ಅವ್ನಿಗೆ ಬಿಟ್ಟು, ಮತ್ತೆ ನಾನು ಹತ್ತನಿ ಸಿಟಿಗೆ ಬಿಟ್ಟು ಇವನಿಗೆ ಮಲ್ಲಿಕಾರ್ಜುನ್ ಬಿಟ್ಟು, ಮತ್ತೆ ಇಲ್ಲಿಂದ ನಾನು ಅಲ್ಲಿ ಹತ್ತನಿಂದ ಮತ್ತೆ ನಮ್ಮ ಮನೆಯಾಗ ಒಂದು ಸಿಟಿ ಬಿಡೋಕ್ಕಿಂತ 4-5 ಕಿಲೋಮೀಟ್ರ್ ಆ ಕಡೆ ಸಿಟಿ ಬಿಟ್ಟು 4-5 ಕಿಲೋಮೀಟ್ರ್ ಆಗಿದೆ ನಮ್ಮ ತೋಟ. ಟೋಟಲ್ ಇನ್ನೂ ಏನಂದ್ರು ನಾನು 90 ಕಿಲೋಮೀಟ್ರ್ ಅಂದ್ಕೊಳ್ಳಿ ಗೈಸ್. ಇನ್ನು ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬರ್ರಿ. ಇವಾಗ ಡೈರೆಕ್ಟು ನಮ್ಮ ಮಲ್ಲಿಕಾರ್ಜುನ್ ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ, ನಮ್ಮ ಊರು ಬಂದಮೇಲೆ. ಗೈಸ್ ನೋಡಿರಿ, ಬಿಜಾಪುರದಿಂದ ಆಚೆ ಬಂದಮೇಲೆ ಆದರೂ ಆಲ್ಮೋಸ್ಟ್ ಒಂದು ತಿಕೋಟ ಹತ್ರ ಬಂದಿದ್ವಿ. ಏನು ಸನ್ಸೆಟ್ ಕಾಣ್ತಾರದು ನೋಡಿ, ಸಖತ್ತಾಗಿದೆ ಮಾತ್ರ. ವ್ಯೂ ಮಾತ್ರ ಸೈಕು. ಇನ್ನೂ ಆಲ್ಮೋಸ್ಟು ಒಂದು 60 ಕಿಲೋಮೀಟ್ರ್ ಹೋಗ್ಬೇಕು ಅನ್ಕೋತೀನಿ ನಾನು. ಇನ್ನು ತಿಕೋಟದಿಂದನೇ 50-60 ಇರೋದು. ರೂಟ್ ಗೊತ್ತಲ್ವಾ, ಅದಕ್ಕೆ ಲೊಕೇಶನ್ ಹಾಕ್ಕೊಂಡಿಲ್ಲ, ಏನೇನು ಹಾಕ್ಕೊಂಡಿಲ್ಲ. ಗೈಸ್ ವ್ಯೂ ನೋಡಿ ಗೈಸ್ ಹೆಂಗೈತೆ, ಸೈಕಾಗಿದೆ. ಏನೋ ಹಾಂ, ಆರ್ಮಿದು ವಿಜಯಪುರ ಅಕಾಡೆಮಿ ಗೈಸ್ ಹೆಂಗೈತೆ ನೋಡ್ರಿ. ಒಬ್ಬೊಬ್ಬ ಟ್ರೈನಿಂಗ್ ಸೆಂಟರ್ ಐತಲ್ಲ ಗೈಸ್, ನೋಡಿ ಫುಲ್ ಹುಡುಗರ ಇರೋದು ಎಲ್ಲ ಟ್ರೈನಿಂಗ್ ಸೆಂಟರ್. ಬನ್ನಿ ಗೈಸ್ ನೋಡ್ರಿ, ವ್ಯೂ ನೋಡ್ರಿ ನೀವು ಹೆಂಗೈತೆ ಗೈಸ್. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 7 ಗಂಟೆ ಕರೆಕ್ಟಾಗಿ ಆಗಿರೋದು. ಏನು ವ್ಯೂ ಇದೆ ನೋಡ್ರಿ ನಮ್ಮೂರ ಕಡೆ. ಸೈಕ್ ತನ್ನಕೋಗ್ಬಿಟ್ರೆ ಬೆಂಗಳೂರು ಎದಕ್ಕೆ ಬಂದಿದೆ ಅಂತ, ದುಡಿಯೋಕ್ಕೆ ಬಂದಿದೆ ಗೈಸ್. ಬರ್ರಿ ನೋಡ್ರಿ, ಏನು ರೋಡ್ಗಳೈತೆ. ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಏನು ಒಂದು 75 ಎಷ್ಟರಲ್ಲೇ ಹೊಡಿತಾಯಿದ್ದೋ, ಒಂದು 70-60 ಆರಾಮಾದರೆ. 2 ವೇ ರೋಡು ಅಲ್ವಾ, ಆ ಕಡೆಯಿಂದನೂ ಗಾಡಿಗಳು ಬರ್ತಾವೆ, ಈ ಕಡೆಯಿಂದನೂ ಬರ್ತಾವಲ್ಲ. ಅದಕ್ಕೆ ಆಲ್ಮೋಸ್ಟ್ ಇವಾಗ ನಮ್ಮದು ಬಿಜಾಪುರ ಎಂಡ್ ಆಯಿತು, ಅಂದರೆ ಬಿಜಾಪುರ ಡಿಸ್ಟಿಕ್ ಎಂಡ್ ಆಯಿತು. ಬೆಳಗಾವಿ ಸ್ಟಾರ್ಟ್ ಆಯಿತು, ಬೆಳಗಾವಿ ಡಿಸ್ಟಿಕ್ಕು. ಇನ್ನು ಆಲ್ಮೋಸ್ಟ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಂದ ಬಿಜಾಪುರ, ಅಂದರೆ ಒಂದು ಕಿಲೋಮೀಟ್ರ್ ಇದೆ ನಾನು ಕೊಡ್ತೀನಿ. ಅದು ಬೋರ್ಡು, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಇದಕ್ಕೆ ಬಿಜಾಪುರಿಗೆ ಇಲ್ಲಿಗೆ ಮುಕ್ತಾಯ ಅಂತ ಗೌರ್ಮೆಂಟ್ನವ್ರು, ಮತ್ತು ಬೆಳಗಾವಿ ಪ್ರಾರಂಭ ಅಂತ ಅಲ್ಲಿಗೆ. ನೋಡ್ರಿ ಏನು ಸಖತ್ ವ್ಯೂ ಐತೆ. ದೊಡ್ಡ ಟವರ್ ಎದುರಿದೆ ಅಂತ ಗೊತ್ತಿಲ್ಲ, ಉದ್ದಕ್ಕಿದೆ ಫುಲ್ಲು. ಏನಂದ್ರೆ ಒಂದು 100-150 ಫೀಟ್ ಮೇಲೇ ಇರೋದು ದೊಡ್ಡದು. ಇವಾಗ ತೆಲಸಂಗ್ ಕ್ರಾಸ್ ಹತ್ರ ಬಂದಿದ್ದೀನಿ. ಹತ್ತತ್ರ ಇನ್ನೂ 3-4 ಕಿಲೋಮೀಟ್ರ್ ತೆಲಸಂಗ್ ಕ್ರಾಸು. ಬನ್ನಿ ಗಾಯ್ಸ್, ಇವಾಗ ನಾನು ನಮ್ಮೂರಲ್ಲಿ ಬಂದುಬಿಟ್ಟು ಮುಟ್ಟಿದ್ದೀನಿ. ಟೈಮಿಂಗ್ಸು 7:36, 11:30 ಗಂಟೆಯಲ್ಲಿ. ಇವಾಗ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಹತ್ರ ಇರೋದು. ಇಲ್ಲೇ ವಿಡಿಯೋ ಎಂಡ್ ಮಾಡಬೇಕು ಅಂದ್ಕೊಂಡೆ, ಅದಕ್ಕೆ ಇಲ್ಲೇ ನಿಂತ್ಕೊಡ್ತೀನಿ. ಇಲ್ಲೇ ಇದೆ ನೋಡಿ ನಮ್ಮ ಊರು ಸಿದ್ದೇಶ್ವರ. ಇದನ್ನು ಎಲ್ಲಿ ಮಾರ್ಚ್ ಯುಗಾದಿ ಹಬ್ಬ ಆದಮೇಲೆ ಜಾತ್ರೆ ಆಗೋದು ಇದೆ. ಓಂ ನಮಃ ಶಿವಾಯ, ದೇವರು ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಮತ್ತು ಗಾಡಿ ಕಿಲೋಮೀಟರ್ಸ್ ಎಷ್ಟಾಗಿದೆ ಅಂತ ನೋಡಬೇಕು. ಇವಾಗ ನಮ್ಮ ಬೆಂಗಳೂರಿಂದ ಇದನ್ನು ಹಾಕಿದ್ದು ಪೆಟ್ರೋಲ್ ಅವನು ನಮ್ಮ ಇವನು ಹಾಕಿರೋದು. ನಿಮ್ಮ ಫೋನ್ಪೇ ಓಪನ್ ಮಾಡಿಬಿಟ್ಟು ಅಲ್ಲಿ ಸ್ಕ್ಯಾನರ್ ಹಾಕಿದ್ದಿಲ್ಲ. ಹಾಂ, 1730 ಹಾಕೋಣ ಗೈಸ್ ಪೆಟ್ರೋಲು. 4 ಸರಿ 3 ಸರಿ ಹಾಕಿರೋದು. ಮತ್ತು ಗಾಡಿ ಕಿಲೋಮೀಟರ್ಸ್ ಎಷ್ಟಾಗಿತ್ತು ಅಂತ ಹೇಳ್ತೀನಿ ರೀ, ಒಂದು ನಿಮಿಷ. ಬೆಳಗ್ಗೆ 1269 ಮೈನಸ್ಸು 1859, 590 ಕಿಲೋಮೀಟ್ರ್ ಗೈಸ್ ಬಂದಿರೋದು. 600 ಕಿಲೋಮೀಟ್ರ್ ಅಂದ್ಕೊಳ್ಳಿ. 11:30 ಗಂಟೆ, ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಗೈಸ್ ಗಾಡಿನ. ಆರಾಮಾಗಿ ಬಂದಿರೋದು. ಏನು ತುಂಬ ಏನೋ ಒಂದು 90 ಸ್ಪೀಡ್ ಅಷ್ಟೇ ಇದು, ಜಾಸ್ತಿ ಏನು ಸ್ಪೀಡು ಓಡಿಸಿಲ್ಲ ಗೈಸು. ಓಂ ನಮಃ ಶಿವಾಯ, ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಬನ್ನಿ ಗೈಸ್, ಇವಾಗ ಇವನಿಗೆ ಮನೆಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೋಗಬೇಕು. ಆಲ್ಮೋಸ್ಟು ನಮ್ಮ ಮನೆಗೆ ಇನ್ನೂ ಇಲ್ಲಿಂದ ಅವ್ನ ಮನೆ ಹತ್ರ ಹಿಡಿದು 12 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಅವನದು ಸಿಟಿ ಆ ಕಡೆ ಇರೋದು, ಅಂದರೆ ಅವನದು ನಮ್ಮ ಮನೆ ಇರೋದು ಸಿಟಿ ಈ ಕಡೆ ಬಿಜಾಪುರ ರೋಡ್ ಕಡೆ, ಅವನ ಮನೆ ಇರೋದು ಆ ಸೈಡ್ ತಂಗಡಿಶನಾಡ್ ರೋಡ್ ಕಡೆ ಇರೋದು ಇವನ ಮನೆ. ಏನು ಮಾಡೋದು, ಇವನ ಕಡೆ ಮೀಟ್ ಆಗಕ್ಕೆ ಬಂದರೆ 12-13 ಕಿಲೋಮೀಟ್ರ್ ಬರಬೇಕು. ನನಗೆ ಮೀಟ್ ಮಾಡ್ಬೇಕಾರೆ ಅವನು 12-13 ಕಿಲೋಮೀಟ್ರ್ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗ 4 ಕಿಲೋಮೀಟ್ರನು ಇನ್ನೂ 4 ಕಿಲೋಮೀಟ್ರ್ ಹೋಗ್ಬೇಕು ನಿಮ್ಮ ಮನೆಗೆ. ಅಮಿತ ಇವನು ಮಲ್ಯ 4 ಕಿಲೋಮೀಟ್ರ್ ಐತೆ ನಿಮ್ಮ ಮನೆ ಇಲ್ಲಿಂದ. 4 ಕಿಲೋಮೀಟ್ರ್ ಹೋಗ್ಬೇಕು ಗೈಸು. ಪರವಾಗಿಲ್ಲ, ಟೋಟಲ್ 500-600 ಕಿಲೋಮೀಟ್ರು 11:30 ಗಂಟೆಲಿ ಬಂದಿದ್ದೀನಿ ಗೈಸು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಮತ್ತು ನೀವು ಯಾವ ಊರಿಂದ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.